ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರ. ಆದ್ರ ನಾವೆಲ್ಲರೂ ಕೂಡ ಅದೇ ಹಿತ್ತಲ ಗಿಡದಾಗ ಇರ್ತಕ್ಕಂಥ ಶಕ್ತಿಯನ್ನ ಅರಿತಾಗ ನಮಗ ಬಂದಿರತಕ್ಕಂಥ ರೋಗ ರಿವಾಜಗಳನ್ನ ಬಯಲು ಮಾಡೋದು ನಮ್ಮ ಮನೆ ಹಿತ್ತಲದಾಗ ಇರತಕ್ಕಂಥ ಗಿಡದೊಳಗ ಶಕ್ತಿ ಐತೆ ಅನ್ನೋದು ನಾವೆಲ್ಲರೂ ಕೂಡ ಅರಿಬೇಕಾಗ್ಯದ. ನಾವೆಲ್ಲರೂ ಕೂಡ ಆಗತಾನೆ ಪರಮ ಪೂಜ್ಯರು ಹೇಳಿದ್ರು, ಬಹಳ ಕೆಟ್ಟ ಕಾಲ ಬಂದೈತೆ. ಎಂತ ಕೆಟ್ಟ ಕಾಲ ಬಂದೈತೆ ಅಂದ್ರೆ ಈ ಕಲಿಯುಗದೊಳಗ ಹೊರಗಿನ ದುಶ್ಮನಗಳು ನಮಗೇನು ಮಾಡಾಕತ್ತಿಲ್ಲ, ಹೊರಗಿನ ದುಶ್ಮನಗಳು ಅಂಜಲಾಕತ್ತಾರ. ಆದ್ರ ನಮ್ಮ ಹತ್ರ ಇದ್ಕೊಂಡು ನಮ್ಮ ಬಗ್ಗೆ ತಿಳ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಜನ ಬಹಳ ಹೆಚ್ಚಾಗ್ಯದ. ಅವರಿಂದ ಎಚ್ಚರಾಗಿರಿ. ಆದ್ರ ಚೂರಿ ಹಾಕೋರ್ಗೇನು ಮಾಡಂಗಿಲ್ಲನ್ರಿ ಅಜ್ಜಾರ ಅಂತ ನೀವು ಕೇಳ್ಬೋದು. ಹಂಗ ಬಿಟ್ಟಿಲ್ಲ. ಇವತ್ತು ಬಬಲಾದ ಸದಾಶಿವ ಅದಾನ, ಲಿಂಗ ಬೀರೇಶ್ವರರದಾರ, ಅಮೋಘ ಸಿದ್ಧದಾನ. ಅವ್ರು ನಮಗ ಬೆನ್ನಿಗೆ ಚೂರಿ ಹಾಕಿದ್ರಂದ್ರ ಅವ್ರಿಗೆ ಹೆಂಗ ಬಿಡ್ತಾರ ಇವರು? ಅವರಿಗೂ ಕೂಡ ಯಾವುದೋ ಒಂದು ದೃಷ್ಟಿ ಒಳಗ ಆ ಭಗವಂತ ಹೆಂಗ ಕಾಡ್ತಾನ, ಹೆಂಗ ಬೇಡ್ತಾನ ಗೊತ್ತಿಲ್ಲ. ನಮಗೆ ಯಾರೇ ಕಷ್ಟ ಕೊಡ್ತಿದ್ರಂದ್ರ ಅವನಿಗೆ ಕಷ್ಟ ಕೊಡ್ಲಾಕ ಭಗವಂತನ ಸಾವಿರಾರು ಕೈ ನಮ್ಮ ಹಿಂದೆ ಅದಾವಣ್ಣ ಅಂತದನ್ನ ನಾವು ಮರಿಬಾರ್ದಾಗ್ಯದ.